ಸಂಸದ ಪ್ರಜ್ವಲ್ ರೇವಣ್ಣ ಅವರು 2800 ಮಹಿಳೆಯರ ವಿಡಿಯೋ ಮಾಡಿಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಹ್ಯಾರಿಸ್ ನಲ್ಫಾಡ್ ಗಂಭೀರ ಸ್ವರೂಪ ಆರೋಪ ಮಾಡಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದ ಜನ ಮತ ಹಾಕಿ ಕಳಿಸಿರುವುದು ಅವರ ಧ್ವನಿಯಾಗಲು, ಅವನ ಕಾಮಕೃತ್ಯವನ್ನು ಹಾಸನದ ಮಹಿಳೆಯರ ಮೇಲೆ ತೋರಿಸಲು ಅಲ್ಲ. 2800 ಮಹಿಳೆಯರ ವಿಡಿಯೋ ಮಾಡಿಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ ಎಂದು ಹೇಳಿದರು. ಇವತ್ತು ಸಾಕಷ್ಟು ಪ್ರತಿಭಟನೆಗಳನ್ನ ನಾವು ಮಾಡಿದೀವಿ. ಆದರೆ ಇವತ್ತಿನ ಪ್ರತಿಭಟನೆ ನಾನು ಭಾರಿ ನೋವಿಂದ ಮಾಡ್ತಾ ಇದ್ದೀನಿ. ಕರ್ನಾಟಕದ ಮಹಿಳೆಯರು, ನನ್ನ ತಾಯಿಂದಿರು, ನನ್ನ ಅಕ್ಕಂದಿರು, ನನ್ನ ತಂಗಿಯರು ಇವತ್ತು ಮನೆಯಲ್ಲಿ ಮಲಗಕ್ಕಾಗದೇ ಇರುವಂತ ಒಂದು ಪರಿಸ್ಥಿತಿ ಒಬ್ಬ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಆ ವಿಡಿಯೋ ಯಾರಾದ್ರೂ ನೋಡಿದ್ರೆ ಮಲಗಕ್ಕಾಗಲ್ಲ. ನಾನು ಆ ಪಾಪವನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಜ್ಜಿ 50 ವರ್ಷ 60 ವರ್ಷ ಮನೆ ಕೆಲಸ ಯಾರನ್ನು ಕೂಡ ಬಿಟ್ಟಿಲ್ಲ ಈ ವಿಕೃತ ಕಾಮಿ. ಪ್ರಜ್ವಲ್ ರೇವಣ್ಣನ ನನಗೆ ಪರಿಚಯ ಇದೆ, ಪರ್ಸನಲ್ ಆಗಿ ಗೊತ್ತಿದೆ. ನಾನು ಇವತ್ತು ನಾಚಿಕೆ ಪಡ್ತೀನಿ ಅವನನ್ನ ನನಗೆ ಗೊತ್ತಿರೋದು. ರಾಜಕೀಯ ಬಿಟ್ಬಿಡ್ರಿ. ರಾಜಕೀಯವಾಗಿ 100 ಲೀಡರ್ದು ಸಿಡಿ ಬಂದಿದೆ, ಇಡಿ ಬಂದಿದೆ ಅಂತ ನಾವು ಬಿಡ್ತೀವಿ. ಆದ್ರೆ ಇವತ್ತು ನಡೆದಿರುವಂತಹ ಕೃತ್ಯ ಇದು ಯಾವುದೇ ಒಂದು ಸಿಡಿ ಅಲ್ಲ, ಯಾವುದೇ ಒಂದು ಹುಡುಗಿ ಜೊತೆ ಇರುವಂತ ಪರ್ಸನಲ್ ಮೂಮೆಂಟ್ಸ್ ಅಲ್ಲ. ದಿಸ್ ಇಸ್ ರೇಪ್, ದಿಸ್ ಇಸ್ ಕಂಡೆಮಬಲ್. ಪ್ರತಿಯೊಬ್ಬ ಮಹಿಳೆ, ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಮಹಿಳೆ ಕೂಡ ಭಯದಿಂದ ಇರುವಂತ ವಾತಾವರಣ. ಈ ದೊಡ್ಡ ಮನೆ, ಕರ್ನಾಟಕದಲ್ಲಿ ದೊಡ್ಡ ಮನೆ, ಮಾಜಿ ಪ್ರಧಾನಿಗಳ ಮನೆ, ಮಾಜಿ ಮುಖ್ಯಮಂತ್ರಿಗಳ ಮನೆ, ಮಾಜಿ ಮಂತ್ರಿಯ ಮನೆ, ಕರ್ನಾಟಕದ ಮಹಿಳೆಯರ ಮೇಲೆ ಮಾಡಿರುವಂತ ದೌರ್ಜನ್ಯ. ನಾನು ಇವತ್ತು ನಿಂತು ಇಡೀ ಕರ್ನಾಟಕದ ಜನರ ಹತ್ರ ಅಪೀಲ್ ಮಾಡ್ತೀನಿ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪ್ರಜ್ವಲ್ ರೇವಣ್ಣ, ಓಡೋಯ್ತೀಯ ನೀನು ಫ್ರಾಂಕ್ಫರ್ಟ್ಗೆ, ಆಮ್ಸ್ಟರ್ಡ್ಯಾಮ್ಗೆ, ಅಮೆರಿಕಾಗೆ, ಎಲ್ಲಾದ್ರೂ ಓಡೋಗು. ನಿನ್ನ ವಾಪಸ್ ತಂದು ನಿನಗೆ ಸಿಗ್ಬೇಕಾಗಿರುವಂತ ಶಿಕ್ಷೆಯನ್ನ ಕೊಡೋ ತನಕ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್, ಆಗಲೇ ಫಯಾಜ್ನು ಒಂದೇ, ಪ್ರಜ್ವಲ್ನು ಒಂದೇ ಅಂದ್ರಿ, ಕಲ್ಲೆಸೆದು ಕೊಲ್ಲಬೇಕು ಅಂತ ಹೇಳಿದ್ರಿ. ಅಂತ ತಪ್ಪನ್ನು ಮಾಡಿದ್ದಾರೆ, ಏನ್ ಶಿಕ್ಷೆ ಆಗ್ಬೇಕಂತ ಹೇಳ್ತೀರಿ ಅವ್ರಿಗೀಗ? ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಸಿಗ್ಬೇಕೋ ಅವನಿಗೆ ಸಿಗ್ಬೇಕು. ನಂಬರ್ 2, ನನಗೆ ಪರ್ಸನಲಿ ಚಾನ್ಸ್ ಸಿಕ್ಕಿದ್ರೆ ಕಲ್ಲು ಬಿಸಾಕ್ ಹೊಡಿಬೇಕು ಇಂಥ ವಿಕೃತ ಕಾಮಿಗಳನ್ನ. ನನ್ನ ತಾಯಿಂದಿರು, ಆ ಒಂದು ಮಹಿಳೆ ಮನೆ ಕೆಲಸ ಮಾಡೋವಳ್ದು ಆ ವಿಡಿಯೋ ನೋಡ್ಬಿಟ್ರೆ ಕರ್ನಾಟಕದ ಮಹಿಳೆಯರು ಯಾರು ಮಲಗಲ್ಲ. ಅವಳು ತಲೆ ಚಚ್ಕೊಳ್ತಾಳೆ. ಒಂದು ಮಹಿಳೆ ಮನೇಲಿ ಕೆಲಸ ಮಾಡೋಂಥವ್ರು ಅವ್ರ ಅಪ್ಪನ ಮೇಲೆ, ಅವನ ಮೇಲೆ ಕೇಸ್ ಕೊಡ್ತಾರೆ. ಮಾರ್ಫ್ ವಿಡಿಯೋನ ಅವನ್ ಸೌಂಡ್ ಕೇಳ್ತಾ ಇಲ್ವಾ? ಮಾನ ಮರ್ಯಾದೆ ಬೇಡವಾ ನಿಮ್ಗೆ? ರಿಸೈನ್ ಕೊಟ್ಟು ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ರಿ ನೀವು. ಇಂಥ ಒಬ್ಬ ಮಗ ಎತ್ತಿರೋದಕ್ಕೆ ನೀವೆಲ್ಲರೂ ಕೂಡ ಇವತ್ತು ನಾನು ಹೇಳ್ಬಾರ್ದು. ಶಿವಾಜಿ ಹಿಂದಿ ಸರ್.